ಏನು ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರ ಉದ್ದೇಶ ಬೇರೆ, ಇಲ್ಲಿ ನ್ಯಾಯದ ಉದ್ದೇಶ ಅಂತೂ ಖಂಡಿತ ಇಲ್ಲ. ಇವತ್ತು ಯಾರು ಹೋರಾಟಗಾರರು ಮಾಡ್ತಾ ಇದ್ದಾರೆ ಇವರು ಯಾರು ಕೂಡ ಇರಲಿಲ್ಲ, ಅದರ ವಾಸ್ತವ ವಿಚಾರ ಅವ್ರಿಗೆ ಗೊತ್ತೂ ಇಲ್ಲ. ಈ ಧರ್ಮಸ್ಥಳ ಅಂತ ಹೇಳಿದ್ರೆ ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಇಲ್ಲಿ ಜಾತಿ ಹಕ್ಕಿಲ್ಲ, ಧರ್ಮದ ಅಡಿಯಾಳುಗಳು ಯಾರಿಲ್ಲ. ಇವ್ರ ಥರ ಮಾತಾಡಿ ನಾವು ಮುತ್ತಿಗೆ ಹಾಕ್ತೇವೆ ಮತ್ತೊಂದು, ಇದೆಲ್ಲ ಶಬ್ದಗಳು ನಮ್ಮಲ್ಲಿಲ್ಲ. ಮುತ್ತಿಗೆ ಹಾಕಲಿಕ್ಕೆ ಬಂದವನನ್ನ ಹೇಗೆ ಹೊಡೆದೋಡಿಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಮತ್ತೆ ನಾವಾಗಿ ಯಾವುದಕ್ಕೂ ಕೈ ಹಾಕುವವರು ಅಲ್ಲ. ಹಾಗಂತೇಳಿ ಒಂದು ಕೆನ್ನೆಗೆ ಕೊಟ್ಟಾಗ ಈ ಕಡೆ ಕೆನ್ನೆ ತೋರಿಸುವಂಥ ಗುಣದವರಂತೂ ಅಲ್ವೇ ಅಲ್ಲ. ಒಂದು ಕೆನ್ನೆಗೆ ಕೊಟ್ಟಾಗ ಅವನ ಎರಡು ಕೆನ್ನೆಗೆ ಎರಡು ಕೈಯಿಂದ ಬಾರಿಸುವಂಥ ತಾಕತ್ತಿರುವವರು ಧರ್ಮಸ್ಥಳದಲ್ಲಿ. ಒಂದು ಥರ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರ ಉದ್ದೇಶ ಬೇರೆ, ಇಲ್ಲಿ ನ್ಯಾಯದ ಉದ್ದೇಶ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಕಾರಣ ಯಾಕಂತೇಳಿದ್ರೆ ನೋಡಿ, ಆ ಘಟನೆ ನಡೆದಾಗ ಇವತ್ತು ಯಾರು ಹೋರಾಟಗಾರರು ಮಾಡ್ತಾ ಇದ್ದಾರಾ ಇವರು ಯಾರು ಕೂಡ ಇರಲಿಲ್ಲ ಆಗ. ಅದರ ವಾಸ್ತವ ವಿಚಾರ ಅವರಿಗೆ ಗೊತ್ತೂ ಇಲ್ಲ. ಯಾಕಂತೇಳಿದರೆ ಆ ಒಂದು ಘಟನೆಯನ್ನು ಯಾವ ರೀತಿ ಬಳಸ್ಕೊಳ್ಬೋದು ಅಂತ ಯೋಚನೆ ಮಾಡಿದ್ಯಾರು ಈ ಹಿಂದೆ ಕೂಡ. ಈಗ ಇದು 2012ರಲ್ಲಿ ಘಟನೆ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಕೂಡ ಕ್ಷೇತ್ರ ಅಂತ ಹೇಳಿದರೆ ಇದು ಧರ್ಮಸ್ಥಳ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಒಂದು ನಿರಂತರವಾಗಿ ದಾಳಿ ಮಾಡುವಂಥದ್ದು. ದಾಳಿ ಅಂತ ಹೇಳಿದರೆ ನೀವು ನೇರವಾಗಿ ಕತ್ತಿದೊಣ್ಣೆ ಹಿಡ್ಕೊಂಡು ದಾಳಿ ಮಾಡೋದಲ್ಲ, ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಆ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಕೆಲಸ ಕಾರ್ಯಗಳನ್ನು ನಿಲ್ಲಿಸುವಲ್ಲಿ. ಯಾಕಂತೇಳಿದರೆ ನೋಡಿ, ಧರ್ಮಸ್ಥಳ ಅಂತ ಹೇಳಿದರೆ ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಲವಾರು ಸಂಸ್ಥೆಗಳಿವೆ. ಶಿಕ್ಷಣ ಸಂಸ್ಥೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳಿರ್ಬೋದು, ರುಡ್ಸೆಟ್ಟು ಸ್ವಉದ್ಯೋಗ ತರಬೇತಿ ಸಂಸ್ಥೆಗಳಿರ್ಬೋದು, ಅನೇಕ. ಒಂದು ಸರ್ಕಾರ ಯಾವ ರೀತಿಯಾದಂಥ ಕೆಲಸವನ್ನು ಮಾಡಬಹುದೋ ಅದನ್ನು ಧರ್ಮಸ್ಥಳ ಮಾಡ್ತಾಯಿದೆ. ಕಪಟರ ಕೆಂಗಣ್ಣಿಗೆ ಇದು ಸಾಕಲ್ವಾ ಇಂಥ ಕಾರ್ಯ. ನೋಡಿ, ಇನ್ನೊಂದೇನು ಅಂತೇಳಿದರೆ ಇಲ್ಲಿ ನಿಮಗೆ ಜಾತಿಯ ಹಂಗಿಲ್ಲ, ಧರ್ಮದ ಅಡಿಯಾಳುಗಳು ಯಾರಿಲ್ಲ ಇಲ್ಲಿ. ಯಾಕಂತೇಳಿದರೆ ಎಲ್ಲ ಧರ್ಮೀಯರನ್ನು ಸಮಾನವಾಗಿ ಸ್ವೀಕರಿಸಿ. ನೋಡಿ, ಇಲ್ಲಿ ಒಂದು ಪಡಿಯಕ್ಕಿ ಅಂತ ಒಂದು ಸಂಪ್ರದಾಯ ಇದೆ ಪ್ರತಿ ತಿಂಗಳು. ಈಗ ನಿನ್ನೆ ಆಯಿತು ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ತಿಂಗಳು ಸಂಕ್ರಾಂತಿ ದಿವಸ ಪಡಿಯಕ್ಕಿ ಅಂತ. ಆ ಪಡಿಯಕ್ಕಿಗೆ ಬರೋರಿದ್ದಾರಲ್ಲ ಎಲ್ಲ ಧರ್ಮದವರು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಹಿಂದೂ ಇರ್ಬೋದು. ಒಂದಿಷ್ಟು ಅಕ್ಕಿ, ತೆಂಗಿನೆಣ್ಣೆ, ಮೆಣಸು, ಉಪ್ಪು, ಬೇಳೆಕಾಳು, ಇವನ್ನೆಲ್ಲ ಒಂದು ಇಷ್ಟು ದೊಡ್ಡ ಬಾಕ್ಸ್. ಇದು ಈಗಿಂದಲ್ಲ, ಅನಾದಿ ಕಾಲದಿಂದ. ಪಡಿಯಕ್ಕಿಗಂತ ಇಲ್ಲಿಂದ ಸಾಧಾರಣ 60 ಕಿಲೋಮೀಟರ್ ದೂರದಿಂದಲೂ ಪಡಿಯಕ್ಕಿಗೋಸ್ಕರ ಬರ್ತಾರೆ. ಅನ್ನ ಇಲ್ಲದೆ ಎಲ್ಲ ಬರೋದು. ಆ ಅಕ್ಕಿಯನ್ನು ತಗೊಂಡೋಗಿ ಮನೆಯಲ್ಲಿರುವ ಅನ್ನದ ಪಾತ್ರೆಗೆ, ಆ ಅಕ್ಕಿಯ ಪಾತ್ರೆಗೆ ಹಾಕಿದರೆ ಅಕ್ಷಯ ಆಗ್ತದೆ ಅನ್ನೋದು ನಂಬಿಕೆ ಅಲ್ವಾ. ಜೀವನ ನಡೆಯೋದೇ ನಂಬಿಕೆಯ ಮೇಲೆ. ಅಂಥ ಒಂದು ಕ್ಷೇತ್ರದ ಬೇರೆ ಬೇರೆ ಸಮಾಜಮುಖಿ ಕಾರ್ಯ ಮಾಡಿದಾಗ ಕೆಲವೊಬ್ಬರಿಗೆ, ಉದಾಹರಣೆಗೆ ಇಲ್ಲಿ ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ಮದ್ಯದ ಅಂಗಡಿಗಳಿಲ್ಲ. ಕ್ಷೇತ್ರದಲ್ಲಿ ಎಲ್ಲೂ ನಿಮಗೆ ಧೂಮಪಾನ ಅಥವಾ ಯಾವುದು ಗುಡ್ಕ ಇದೆಲ್ಲ ಯಾವುದು ಸಿಗುವುದಿಲ್ಲ. ಕೆಲವೊಂದು ವಿಚಾರಗಳು ಸಂಪೂರ್ಣವಾಗಿ ನಿಷಿದ್ಧ ಆದಾಗ ಕೆಲವೊಂದು ಹಿತಾಸಕ್ತಿಗಳು ಕಾಯ್ತಾ ಇರ್ತವೆ ಅಲ್ವಾ. ನೋಡಿ, ಇಲ್ಲಿ ನಕ್ಸಲೈಟ್ ಒಂದು ಬಹಳ ಹಿಂದೆ ನಕ್ಸಲೈಟ್ಗಳ ಹಾವಳಿಯೇ ಇಲ್ಲ ಇಲ್ಲಿ. ಕಾಡು ನೀವು ನೋಡಿರ್ಬೋದು, ಸುತ್ತಮುತ್ತ ಕಾಡು. ಯಾಕಿಲ್ಲ ಅಂತ ಹೇಳಿದರೆ ಇಲ್ಲರಿ ಜನರಿಗೆ ಸ್ವಉದ್ಯೋಗ ಅಥವಾ ಸ್ವಸಹಾಯ ಸಂಘಗಳ ಮುಖಾಂತರ ಅವರಿಗೆ ಉದ್ಯೋಗ ಇದೆ, ಉತ್ಪತ್ತಿ ಇದೆ. ಯಾಕೆ ನಕ್ಸಲಿಸಮ್ಗೆ ಅವರು ಸಪೋರ್ಟ್ ಮಾಡ್ತಾರೆ? ಮತ್ತೊಂದು ಏನು ಅಂತ ಹೇಳಿದರೆ ಇಲ್ಲಿ ಕ್ಷೇತ್ರದ ವಾಸಿಗಳು ಸ್ವಲ್ಪ ಮೃದು. ನಾನು ಹೇಳ್ತೇನೆ ಅದು ಮೃದು ಯಾಕೆ ಅಂತ ಹೇಳಿದರೆ, ನೋಡಿ, ನಿಮ್ಮ ಒಂದು ಯಾರ ಮಾರ್ಗದರ್ಶನದಲ್ಲಿ ನೀವಿರ್ತೀರೋ ಸರ್, ಈಗ ನಿಮ್ಮ ಒಂದು ಚಾನೆಲ್ನ ಒಬ್ಬರು ಹಿರಿಯರು ಅದನ್ನು ಕಮಾಂಡಿಂಗ್ ಪೊಸಿಷನಲ್ಲಿರೋರು ಯಾವ ರೀತಿ ಇರ್ತಾರೆ, ನೀವು ಅವರನ್ನು ಅನುಸರಿಸ್ತೀರಿ. ಯಾಕಂತೇಳಿದರೆ ಎಲ್ಲಿ ನಿಮ್ಮ ವರ್ತನೆ ಅವರಿಗೆ ಧಕ್ಕೆ ಆಗ್ತದಂತ. ಸೇಮ್ ಹಾಗೆ ಧರ್ಮಸ್ಥಳದಲ್ಲಿ ನಾವು ಏನಾದರೂ ಅಪಸವ್ಯಗಳ ಹೆಚ್ಚು ಕಮ್ಮಿ ಆದರೆ ಉತ್ತರ ಕೊಡಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಉತ್ತರ ಖಂಡಿತ 1ಕ್ಕೆ 2 ಪ್ರಶ್ನೆ ಕೊಡ್ತಿದ್ದೇವೆ. ಆದರೆ ಎಲ್ಲಿ ನಮ್ಮ ಕಾವಂದರಿಗೆ ಮತ್ತು ಕ್ಷೇತ್ರ ಅಂತ ಹೇಳಿದರೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳು ಬರ್ತದೆ. ನೋಡಿ, ಅನ್ನಪೂರ್ಣ ಛತ್ರ ಈಗ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಭಕ್ತರಿಗೆ ಅನ್ನದಾನ ಸೇವೆ ಮಾಡ್ತಾರೆ. ಊರಿನವರಿಗೆ ಒಂದು ಕಾಲದಲ್ಲಿ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದ ಸಂದರ್ಭದಲ್ಲಿ ಅನ್ನ ಹಾಕಿದ ಮನೆ ಅದು, ಆ ಬೀಡು ಅಲ್ವಾ. ಹಾಗೆ ಈ ಥರದ್ದೆಲ್ಲ ಒಂದು ಘಟನಾವಳಿಗಳನ್ನು, ಈ ಥರ ಒಂದು ಘಟನೆ ನಡೆಯಿತು ನೋಡಿ, ಸೌಜನ್ಯ ಪ್ರಕರಣ ಅಂತ. ಇದೊಂದು ಅಸ್ತ್ರ ಆಯಿತು. ನಿಮಗೆ ಗೊತ್ತಿದೆಯಲ್ಲೂ ಗೊತ್ತಿಲ್ಲ, 12ರಲ್ಲಿ ಆದದ್ದು. ಅಲ್ಲಿಗೆ ಎಲ್ಲವೂ ಮುಗೀತು ಅಂತ ತಿಳ್ಕೊಂಡ್ರು. 1 ವರ್ಷದ ನಂತರ ಬೇರೊಂದು ಸ್ವರೂಪ ಪಡೆಯಿತು. ಯಾಕೆ?
ಯಾಕೆಂದರೆ ಹಿಂದೆ ಅದರ ಹಿಂದೆ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ. ಸರಿ, ಅದೆಲ್ಲ ಆಯಿತು. ಎಲ್ಲ CID ತನಿಖೆ, CBI ತನಿಖೆ. ನೋಡಿ, ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. CID ತನಿಖೆ, CBI ತನಿಖೆ ಅದು ಸಾಮಾನ್ಯ ತನಿಖೆ ಅಲ್ಲ. ಇಲ್ಲಿ ಪಕ್ಕದಲ್ಲಿ, ನನ್ನ ಮನೆಯ ಪಕ್ಕದಲ್ಲಿ ಒಬ್ಬರು ಈ ಹುಲ್ಲು ಕತ್ತರಿಸುವ ಯಂತ್ರ ಇದು ಮಾಡೋರು, ಅವರ ಮನೆಗೆ CID ಆಫೀಸರ್ ಬಂದಿದ್ದಾರೆ. ಯಾಕಂತ ಹೇಳಿದರೆ, ಘಟನೆ ನಡೆದ ದಿವಸ ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಅವರ ಮೊಬೈಲ್ ನೆಟ್ವರ್ಕ್ ಇದಾಗ್ತಿದೆ. ಅಲ್ಲೊಂದು ತೋಟದಲ್ಲಿ ಅವರು ಹುಲ್ಲು ತೆಗಿತಾ ಇದ್ರು. ಅಂದರೆ CID ತನಿಖೆ ಎಷ್ಟು ಆಳವಾಗಿ, CBI ತನಿಖೆ ಎರಡೂ ಕೂಡ ಎಷ್ಟು ಆಳವಾಗಿ ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿ. 455 ಜನರನ್ನು ಧರ್ಮಸ್ಥಳದಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ. ನನ್ನೊಬ್ಬರು ಮಿತ್ರರನ್ನು CBI ಆಫೀಸಿಗೆ ಹೋಗ್ಲಿಕ್ಕೆ ಹೇಳ್ಕೊತೀನಿ. ಎನ್ಕ್ವೈರಿ ಹೇಗೆ ಅಂತ ಹೇಳಿದರೆ, ನೀವು ಅವತ್ತು ಹುಬ್ಳಿಯಲ್ಲಿದ್ದರಲ್ವ ಅಂತ. ಇವರಿಗೆ ಶಾಕ್, ನಾನು ಹುಬ್ಳಿಯಲ್ಲಿ ಹೇಗಿದ್ದೆ ಅಂತ. ಕಾರಣ ಏನು ಅಂದರೆ, ಟ್ರೇಸ್ ಮಾಡಿದ್ದಾರೆ. ಎಲ್ಲ ವಿಧದಲ್ಲೂ ತನಿಖೆ ಆಗಿದೆ. ತನಿಖೆ ಆದ ನಂತರ ಇದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಿಮಗೆ ಅದೊಂದು ಗೊತ್ತಲ್ಲ, ಒಂದು ಕಡೆ ನ್ಯಾಯ ಸಿಕ್ಕಿದರೆ ಇಲ್ಲಿಗೆ ಈ ಪ್ರಕರಣ ಮುಗಿಯಿತು, ಇಲ್ಲಿಗೆ ಈ ಕತೆ ಮುಗಿಯಿತು, ಇನ್ನು ಮುಂದಕ್ಕೆ ನಮಗೆ ಇನ್ನೊಂದು ಏನಾದರೂ ಒಂದು ಕಾಯಬೇಕಾಗ್ತದೆ. ಇದು ಜೀವಂತವಾಗಿರಬೇಕು, ಈ ಪ್ರಕರಣ ಸದಾ ಸುದ್ದಿಯಲ್ಲಿರಬೇಕು, ಎಷ್ಟೋ ಜನರಿಗೆ ಅನ್ನದ ಬಟ್ಟಲಾಗಿರಬೇಕಿದು ಅಂತ. ಯಾಕಂತೇಳಿದರೆ ನೋಡಿ, ಅನ್ನದ ಬಟ್ಟಲು ಆಗಬೇಕಾದ್ರೆ ಇಂಥ ಕಾರ್ಯಗಳೇ ಆಗಬೇಕು ಅಂತಿಲ್ಲ. ನಾನು ಹೇಳೋದು, ಅನ್ನದ ಬಟ್ಟಲಾಗಬೇಕಾದ್ರೆ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಉದ್ಯೋಗಗಳಿವೆ. ನಮ್ಮದೇ ರುಡ್ಸೆಟ್ ಸಂಸ್ಥೆ ಇದೆ, ಸ್ವಯುದ್ಯೋಗಕ್ಕೆ ಪ್ರೇರಕವಾಗಿ ಕೆಲಸ ಮಾಡ್ತಾಯಿದೆ. ಇನ್ನೊಂದು ಏನು ಅಂತೇಳಿದರೆ, ನಮ್ಮ ಇಲ್ಲಿ ಸ್ವಲ್ಪ ವಿಪರೀತಕ್ಕೆ ಇದು ಯಾಕೆ ಹೋಯಿತು ಅಂತೇಳಿದರೆ, ಸಜ್ಜನರ ಮೌನ ಅಂತ ಒಂದು ಇರ್ತದೆ ನೋಡಿ. ಸಜ್ಜನರು ಯಾವಾಗಲೂ ಮೌನಿಗಳಾಗಿರ್ತಾರೆ ಅಂತ ಅಂದ ಮಾತ್ರಕ್ಕೆ ಅದನ್ನು ದೌರ್ಬಲ್ಯ ಅಂತ ಅವರು ತಿಳ್ಕೊಂಡ್ರು. ಅವರು ದೌರ್ಬಲ್ಯ ಅಂತ ತಿಳ್ಕೊಂಡು ಹಾರಾಟ ಜಾಸ್ತಿ ಮಾಡಿದರು. ಹಾಗೆ ಇವತ್ತಿನ ಸಮಾವೇಶ ಏನಿದೆ, ಇಲ್ಲೊಂದು ಸ್ಪಷ್ಟವಾಗಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಇನ್ನು ಮುಂದಕ್ಕೆ ಅದು ಯಾವುದೇ ರೀತಿಯಲ್ಲೂ ಹಾಗಂತ ಹೇಳಿ ಇವ್ರ ಥರ ಮಾತಾಡಿ ನಾವು ಮುತ್ತಿಗೆ ಹಾಕ್ತೇವೆ ಮತ್ತೊಂದು, ಇದೆಲ್ಲ ಶಬ್ದಗಳು ನಮ್ಮಲ್ಲಿಲ್ಲ. ಮುತ್ತಿಗೆ ಹಾಕಲಿಕ್ಕೆ ಬಂದವನನ್ನು ಹೇಗೆ ಹೊಡೆದೋಡಿಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಮತ್ತು ನಾವಾಗಿ ಯಾವುದಕ್ಕೂ ಕೈ ಹಾಕುವವರು ಅಲ್ಲ. ಹಾಗಂತೇಳಿ ಒಂದು ಕೆನ್ನೆಗೆ ಕೊಟ್ಟಾಗ ಈ ಕಡೆ ಕೆನ್ನೆ ತೋರಿಸುವಂಥ ಗುಣದವರಂತೂ ಅಲ್ವೇ ಅಲ್ಲ. ಒಂದು ಕೆನ್ನೆಗೆ ಕೊಟ್ಟಾಗ ಅವನ ಎರಡು ಕೆನ್ನೆಗೆ ಎರಡು ಕೈಯಿಂದ ಬಾರಿಸುವಂಥ ತಾಕತ್ತಿರುವವರು ಧರ್ಮಸ್ಥಳದಲ್ಲಿದ್ದಾರೆ. ಹಾಗಾಗಿ ಕ್ಷೇತ್ರದ ವಿಚಾರದಲ್ಲಿ ಅಪಪ್ರಚಾರ, ಕ್ಷೇತ್ರದ ಕಾವಂದರ ಬಗ್ಗೆ ಅಪಪ್ರಚಾರ. ಯಾಕಂದರೆ ಅವರು ಅರ್ಧ ಶತಮಾನಗಳ ಕಾಲ ಅವರು ಮಾಡಿದಂಥ ಕಾರ್ಯಗಳು ಇವತ್ತು ಎಲ್ಲೋ ಕುಳಿತು ಏನೋ ಹೇಳಲಿಕ್ಕೆ ಸುಲಭ ಸರ್. ಅದನ್ನು ಅನುಭವಿಸಿದವನಿಗೆ ಗೊತ್ತು. ಒಂದು ದೇವರನ್ನು ನೀವು ನಂಬೋದಕ್ಕೂ ನಾನು ನಂಬೋದಕ್ಕೂ ವ್ಯತ್ಯಾಸ ಇರ್ತದೆ. ನೀವು 5 ನಿಮಿಷ ಪೂಜೆ ಮಾಡ್ಬೋದು, ನಾನು 10 ನಿಮಿಷ ಪೂಜೆ ಮಾಡ್ಬೋದು, ಇನ್ನೊಬ್ಬರು 1/4 ಗಂಟೆ ಪೂಜೆ ಮಾಡ್ಬೋದು. ದೇವರದೇ, ಭಕ್ತಿಯೂ ಅದೇ. ನೀವು ಲಕ್ಷಾಂತರ ಖರ್ಚು ಮಾಡಿ ಸೇವೆ ಸಲ್ಲಿಸ್ಬೋದು, ನಾನು 10 ರೂಪಾಯಿ ಹಾಕಿ ಸೇವೆ ಸಲ್ಲಿಸ್ಬೋದು. ಅಂದರೆ ಆ ದೇವರ ಸ್ವರೂಪದಲ್ಲಿ ಬದಲಾವಣೆ ಇಲ್ಲ. ಹಾಗೆಯೇ ಇವತ್ತು ಇವರು ಯಾರು ಏನೇ ಹೇಳಿದರೂ ಕೂಡ ಅವರು ಆ ದೇವರ ಸೇವೆ ಮಾಡ್ತಾ ಇದ್ದಾರಲ್ಲ, ಅದರಿಂದ ಅವರು ವಿಚಲಿತರಾಗಿಲ್ಲ. ಸೇವೆ ನಿಂತಿಲ್ಲ, ಧರ್ಮ ಕಾರ್ಯಗಳು ನಿಂತಿಲ್ಲ. ನೀವು ಸೋಮವಾರ ದಿವಸ ಒಂದು ದಿವಸ ಹೆಗ್ಗಡೆಯವರ ಬೀಡಿಗೆ ಹೋಗಬೇಕು ಸರ್. ಎಷ್ಟು ಜನ, ಎಷ್ಟು ದೇವಸ್ಥಾನಗಳು, ಎಷ್ಟು ಅಸಹಾಯಕರು. ದುಡ್ಡಿನ ಲೆಕ್ಕ ಇಲ್ಲ ಅಲ್ಲಿ ಕೊಡೋದು. ಇವತ್ತು ದೇವಸ್ಥಾನ ಅಂತ ಲೆಕ್ಕ ಕೇಳ್ತೇವಲ್ಲ ನಾವು, ಅಲ್ಲಿಂದ ತಗೊಂಡದ್ದ ಲೆಕ್ಕ ಇಲ್ಲ. ಇವತ್ತು ನಾವು ಅದು ಹಿಂದೂ ದೇವಸ್ಥಾನ ಅಂತ ಲೆಕ್ಕ ಇಟ್ಟು ಇದು ಇಷ್ಟನೇ ಹಿಂದೂ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಎಷ್ಟು ಹಿಂದೂ ದೇವಸ್ಥಾನಗಳು ಜೀರ್ಣೋದ್ಧಾರ ಆಯಿತು ಅಂತ ನಮಗೆ ಲೆಕ್ಕ ಇಲ್ಲ ಸರ್. ಲೆಕ್ಕ ಇದ್ದಿದ್ರೆ ಅಲ್ವಾ. ಅಂದರೆ ಈ ಷಡ್ಯಂತ್ರಗಳನ್ನು ನಿಲ್ಲಿಸಬೇಕು. ಯಾಕಂತೇಳಿದರೆ ನೋಡಿ, ಒಂದು ಹೆಣ್ಣಿಗೆ ನ್ಯಾಯ ಅಥವಾ ಒಂದು ಗಂಡಿಗೆ ನ್ಯಾಯ ಎನ್ನುವುದು ಎಲ್ರಿಗೂ ಒಂದೇ. ಅವರು ಇವರಿಗಂತಲ್ಲ, ನನಗೂ ಒಂದೇ, ನಿಮಗೂ ಒಂದೇ, ಎಲ್ರಿಗೂ ಒಂದೇ. ನ್ಯಾಯವನ್ನು ನಾವು ಎಲ್ಲಿ ಕೇಳಬೇಕು, ನ್ಯಾಯವನ್ನು ಕೇಳಲು ಇರುವಂಥ ವಿಧಾನಗಳು ಯಾವುದು? ನೀವು ಬೀದಿಯಲ್ಲಿ ಯಾರೋ ಒಬ್ಬನಿಗೆ ಬೈದರೆ ಅದು ಅನ್ಯಾಯ ಅಲ್ವ ಸರ್? ಅದು ನ್ಯಾಯ ಕೇಳೋದಾ? ನಾನು ನಿಮ್ಮನ್ನು ತೇಜೋವಣೆ ಮಾಡಿ ನಾನು ನ್ಯಾಯ ಪಡ್ಕೊಳ್ತೀನಿ ಅಂದರೆ ಅದು ಯಾವ ಸೀಮೆಯ ನ್ಯಾಯ ಅಲ್ವಾ? ನೋಡಿ, ಒಬ್ಬರು ತಾನು ಕೆಲಸ ಮಾಡ್ತಿದ್ದಂಥ ಇಲಾಖೆಗೆ ನ್ಯಾಯ ಆಗದೇ ಇರುವಂಥ ಒಬ್ಬ ವ್ಯಕ್ತಿ ಇಲ್ಲಿ ಯಾರಿಗೂ ನ್ಯಾಯ ಕೊಡಿಸ್ತಾನಂದರೆ ಅವನ ಇಲಾಖೆಗೆ ಅವನಿಗೆ ಅನ್ನದ ಬಟ್ಲು ಇಲಾಖೆ ಅಂತ ನೋಡಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಗೋದಂದರೆ ಅವನಿಗೊಂದು ಎಷ್ಟು ಜನ್ಮದ ಪುಣ್ಯದ ಫಲನ ಏನೋ ಗೊತ್ತಿಲ್ಲ. ಅಂಥ ಇಲಾಖೆಗೆ ಅವನಿಗೆ ನ್ಯಾಯ ಕೊಡಲಿಕ್ಕಾಗಲಿಲ್ಲ. ಅವನು ಏನು ಸರ್ ಇಲ್ಲಿಗೆ ನ್ಯಾಯ ಕೊಡೋದು ಅಲ್ವಾ? ಅವನೇ ಹೇಳಿದ್ದಾನೆ, ಅವನೇ ಒಪ್ಪಿಕೊಂಡದ್ದು ಎಲ್ಲವೂ. ಮತ್ತು ಕೆಲವರು ಇದ್ದಾರೆ ಅಂದರೆ ಕಳ್ಳ ಮಳ್ಳ ಸುಳ್ಳು ಅನ್ನೋದಾಗಿ. ಇದ್ರ ಜೊತೆಗೆ ಎಲ್ಲರೂ ಒಂದು 3 ಜನ ಸೇರಿಕೊಂಡು 4 ಜನ ಆಗ್ತಾರೆ, 6 ಜನ ಸೇರಿಕೊಂಡು 9 ಜನ. ಯಾರು ಹಿನ್ನೆಲೆಯನ್ನು ನೋಡಿ ಯಾರು ಅಂತ. ಸಚ್ಚಾರಿತ್ರ್ಯವಂತರು ಯಾರೂ ಜೊತೆಗಿಲ್ಲ. ನೀವು ಇಷ್ಟು ಬೇಡ, ಇಷ್ಟು ಇಲ್ಲಿ ಪೇಪರ್ನವರು ಇಲ್ಲಿ ಬಂದಿದ್ದರು, ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಯಾರು ಅವ್ರಿಗೆಲ್ಲ ಗೊತ್ತಿದೆ. ನೀವು ಅವರಲ್ಲೂ ಒಮ್ಮೆ ವಿಚಾರಿಸಿ ಇದರ ಹಿಂದೆ ಇರುವಂಥ ಷಡ್ಯಂತ್ರಗಳು. ಹಾಗಂತೇಳಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಏನು ಅಂತೇಳಿದರೆ, ನಾವು ನಮ್ಮ ಕ್ಷೇತ್ರ ನೋಡಿ, ನಿಮ್ಮ ಮನೆಗೆ ದಾಳಿ ಮಾಡಿದಾಗ, ನೀವು ನಿಮ್ಮ ಮನೆಗೆ ದಾಳಿ ಮಾಡುವಾಗ ಮೊದಲು ಯಾವುದನ್ನು
ಹೆಬ್ಬಾಗಿಲನ್ನು ಅವನು ತೆಗೆಯೋದಲ್ವಾ, ಆ ಹೆಬ್ಬಾಗಿಲಾಗಿ ನಾವಿರ್ತೇವೆ. ಮತ್ತು ಮಿಕ್ಕಿದಲ್ಲಿ ಇರ್ತಾರೆ, ಬೇರೆ ಬೇರೆ ಜನ ಇರ್ತಾರೆ. ಯಾಕಂದರೆ ಈ ಕ್ಷೇತ್ರ ಅಂದರೆ ಕ್ಷೇತ್ರದ ಮೇಲೆ ನೀವು ಅಪಪ್ರಚಾರ ಮಾಡಿ ಮತ್ತೊಂದು ಮಾಡಿ ಆ ಕ್ಷೇತ್ರದ ಪಾವಿತ್ರ್ಯತೆ ಉಂಟಲ್ಲ, ಅದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ ಒಬ್ಬ ವ್ಯಕ್ತಿಗೆ ಅದು ಹೃದಯದಲ್ಲಿ ಆ ಸ್ಥಾನ ಹಾಗೇ ಇರ್ತದೆ. ನೀವು ಹೇಳಿದ ಕೂಡಲೇ ನಾನು ಬದಲಾಗಬೇಕು ಅಂತ ಇಲ್ಲ. ನಾಳೆ ದಿವಸ ನನ್ನ ಮಗನ ಬಗ್ಗೆ ನೀವು ಹೇಳಿದ್ರಿ ಅಂತ ನನ್ನ ಮಗನನ್ನು ಕೊಂದು ಜೈಲಿಗೆ ಹಾಕ್ಲಿಕ್ಕೆ ಆಗ್ತದೆ ನಾನು ನೋಡಿ, ಅದು ನಿಮ್ಮ ಅಭಿಪ್ರಾಯ. ಹಾಗಾಗಿ ಯಾವುದೇ ಒಂದು ಇದಿಲ್ಲ, ಎಲ್ಲವೂ ನಾವು ಇಲ್ಲಿಂದ ಹೆಜ್ಜೆ ಪ್ರಾರಂಭ ಮಾಡಿದ್ದೇವೆ. ಹೇಗೆ ನಡೀತದೆ ಹಾಗೆ ನಡ್ಕೊಂಡು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.